ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ ಕೂಡ ಸಿಗಲ್ಲ ಅನ್ನುವಂತಹ ಆತಂಕ, ಪೆಟ್ರೋಲ್ ದರ ಹೆಚ್ಚಳ ಆಗ್ಬಿಡುತ್ತೆ ಅಂತ ಹೇಳಿ ಜನ ಪೆಟ್ರೋಲ್ ಬಂಕ್ಗಳಿಗೆ ಮುಗಿ ಬೀಳ್ತಾ ಇದ್ದಾರೆ. ಸ್ಟಾಕ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾವುದೇ ಪೆಟ್ರೋಲ್ ಬಂಕ್ಗಳು ನೋಡಿದ್ರೂ ಕೂಡ ಫುಲ್ ರಶ್ನ ವಾತಾವರಣ ಕಾಣಿಸ್ತಾ ಇದೆ. ಪೆಟ್ರೋಲ್ ಸ್ಟಾಕ್ ಮಾಡೋದಕ್ಕೆ ಜನ ಮುಂದಾಗ್ತಾ ಇದ್ದಾರೆ ಡೇಂಜರಸ್ ಲೆವೆಲ್ನಲ್ಲಿ. ತಮಿಳುನಾಡಿನಲ್ಲೂ ಕೂಡ ಅಷ್ಟೇ ಪೆಟ್ರೋಲ್ ಬಂಕ್ನಲ್ಲಿ ನೋಡಿ ಯಾವ ರೀತಿ ಪೆಟ್ರೋಲ್ ತುಂಬಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ ಅಂತ. சென்னைக்கு எதுக்கு எவ்வளவு பெட்ரோல் போற இப்ப ஊத்தினே போவீங்களா? ಕುಡಿಯೋ ನೀರನ್ನ ತುಂಬಿಸ್ತಾ ಇದ್ದಂತಹ ಜಾಗದಲ್ಲಿ ಈಗ ಪೆಟ್ರೋಲ್ ಅನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ಹಿಂಗೆ ತುಂಬಿಸ್ಕೊಳ್ಳೋದಕ್ಕೆ ನಮ್ಮ ಕರ್ನಾಟಕದಲ್ಲಿ ಅವಕಾಶ ಇಲ್ಲ, ತಮಿಳ್ನಾಡಲ್ಲಿ ಮಾತ್ರ ಅಷ್ಟೇ ಅವಕಾಶ ಇರೋದು. ಕರ್ನಾಟಕದಲ್ಲಿ ಹಿಂಗೆಲ್ಲ ತುಂಬಿಸ್ಕೊಳ್ಳೋದಕ್ಕೆ ಒಂದು ಬಾಟ್ಲಿನಲ್ಲೇ ಕೊಡಲ್ಲ, ಅವರು ಕೊಡಬಾರ್ದು ಅಂತ ರೂಲ್ಸ್ ಇದೆ. ಬಟ್ ನೋಡಿ ಯಾವ ರೀತಿ ಪ್ಯಾನಿಕ್ನ ವಾತಾವರಣ ಕ್ರಿಯೇಟ್ ಆಗಿದೆ, ಅದು ವಿಷಯ. ಅಂದರೆ ಫುಲ್ ಗಾಡಿನೂ ಫುಲ್ ಟ್ಯಾಂಕ್ ಮಾಡಿಸಿ, ಮನೇಲೂ ಪೆಟ್ರೋಲ್ ತುಂಬಿಸಿ, ನಾಳೆ ಏನಾದರೂ ಸರಿನೇ ನನ್ನ ಗಾಡಿನಲ್ಲಿ ಓಡಾಡಬೇಕು ಅನ್ನೋದು ಲೆಕ್ಕಾಚಾರ. ಹೀಗಾಗಿ ಗಂಟೆಗಟ್ಟಲೆ ಕ್ಯೂ ಕೂಡ ಕಾಣಿಸ್ತಾ ಇದೆ ನಮಗೆ. ಕಂಡು ಕೇಳರಿಯದ ರಶ್. ಇಡೀ ಮಾರ್ಕೆಟ್ನಲ್ಲೇ ಒಂದು ಆತಂಕ ಇದೆ.